ಇರಾನ್ ಯುದ್ಧ ಸಂಘರ್ಷದಿಂದ ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಉಂಟಾಗಿದ್ದು ಇರಾನ್ನಿಂದ ಬರ್ತಾ ಇದ್ದ ಕಚ್ಚಾ ಡಾಂಬರ್ ಸಂಪೂರ್ಣವಾಗಿ ಬಂದ್ ಆಗಿದೆ. ಇರಾನ್ನಿಂದ ಕಾರವಾರ ಬಂದರಿಗೆ ಕಚ್ಚಾ ಡಾಂಬರ್ ಬರ್ತಾ ಇತ್ತು. ಆದರೆ ಯುದ್ಧ ಸಂಘರ್ಷದಿಂದ ಉದ್ವಿಗ್ನತೆ ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಇರಾನ್ನಿಂದ ಬರ್ತಾ ಇದ್ದ ಕಚ್ಚಾ ಡಾಂಬರ್ ಇದೀಗ ಬರೋದು ಸಂಪೂರ್ಣವಾಗಿ ನಿಂತಿದೆ. ಇರಾನ್ನಿಂದ ಕಾರವಾರ ಬಂದರಿಗೆ ಕಚ್ಚಾ ಡಾಂಬರ್ ಬರ್ತಾ ಇತ್ತು. ಇದೀಗ ಇಲ್ಲಿ ಹಡಗುಗಳಿಲ್ಲದೆ ಬಿಕೋ ಅಂತ ಹೇಳ್ತಾ ಇದೆ ಕಾರವಾರ ವಾಣಿಜ್ಯ ಬಂದರು. ಪ್ರತಿ ತಿಂಗಳು 70 ರಿಂದ 80 ಲಕ್ಷಕ್ಕೂ ಹೆಚ್ಚು ನಷ್ಟ ಉಂಟಾಗುವಂತಹ ಆತಂಕ ಕೂಡ ಇದೆ. ಈಗಾಗಲೇ 10ನೇ ದಿನ ಈ ಯುದ್ಧ ಆರಂಭ ಆಗಿ ಎಲ್ಲಿ ಹೋಗಿ ಮುಟ್ಟುತ್ತೋ, ಎಲ್ಲಿವರೆಗೂ ಕೂಡ ಈ ಯುದ್ಧ ಉಂಟಾಗುತ್ತೋ ಆ ಒಂದು ಆತಂಕ ಕೂಡ ಇರುವಂತಹ ಸಂದರ್ಭದಲ್ಲಿ ನಷ್ಟದ ಭೀತಿ ಕೂಡ ಕಾಣಿಸ್ತಾ ಇದೆ. ಕಾರವಾರದ ವಾಣಿಜ್ಯ ಬಂದರಿನಲ್ಲಿ ಸಾಲುಗಟ್ಟಿ ನಿಂತಿವೆ ಟ್ಯಾಂಕರ್ಗಳು. ಮುಂಬೈನಿಂದ ಕಾರವಾರಕ್ಕೆ ಬರ್ತಾ ಇದ್ದ ಡೀಸೆಲ್ ಕೂಡ ಬಂದಾಗಿದೆ. ಐಒಸಿ ಮೂಲಕ ನೌಕಾನೆಲೆಗೆ ಬರ್ತಾ ಇದ್ದ ಡೀಸೆಲ್ ಸರಬರಾಜು ಕ್ಲೋಸ್ ಆಗಿದೆ. ಬಂದರು ವಾಣಿಜ್ಯ ಚಟುವಟಿಕೆಯನ್ನೇ ನಂಬಿವೆ ಟ್ಯಾಂಕರ್ ಮಾಲೀಕರು. ಅವರಿಗೂ ಕೂಡ ಈಗ ಸಂಕಷ್ಟ ಉಂಟಾಗಿದ್ದು ಕಳೆದ 10 ದಿನದಿಂದ ಕೆಲಸ ಇಲ್ಲದೆ ಡಾಂಬರ್ ಟ್ಯಾಂಕರ್ಗಳು ನಿಂತಲ್ಲೇ ನಿಂತಿವೆ. ಈ ವಾರ್ ನಡೆಸ್ತಾ ಇರೋದ್ರಿಂದ ಇದೇನು ಪೆಟ್ರೋಲಿಯಂ ಪ್ರಾಡಕ್ಟ್ಗಳು, ಬಿಟುಮಿನ್ಗಳು ನಮ್ಮ ಕಾರವಾರ ಪೋರ್ಟ್ಗೆ ಬರಬೇಕಾಗಿರುವಂತಹ ಬಿಟುಮಿನ್ ಶಿಪ್ಗಳಾಗಲಿ, ಇದೇನು ಸಮುದ್ರ ಮಾರ್ಗಗಳ ಮುಖಾಂತರ ಈ ಚಾನಲ್ಗಳ ಮುಖಾಂತರ ಬರಬೇಕಾಗಿರುವಂತಹ ಚಾನಲ್ಲು ರೆಸ್ಟ್ರಿಕ್ಟ್ ಆಗಿರೋದ್ರಿಂದ ಯಾವುದೇ ರೀತಿಯ ಹಡಗುಗಳು, ಯಾವುದೇ ರೀತಿಯ ಶಿಪ್ಗಳು, ಬಿಟುಮಿನ್ ತುಂಬಿದ ಶಿಪ್ಗಳು, ಅವರು ಪೆಟ್ರೋಲಿಯಂ ತುಂಬಿದ ಶಿಪ್, ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನು ತುಂಬಿದ ಶಿಪ್ಗಳು ಕಾರವಾರ ಪೋರ್ಟ್ಗಳಿಗೆ ಬರ್ತಾ ಇಲ್ಲ. ಈ ಕಳೆದ 2 ವಾರಗಳಿಂದ ಕಾರವಾರ ಪೋರ್ಟ್ಗಳಿಗೆ ಒಂದೇ ಒಂದು ಶಿಪ್ಪು ಕೂಡ ಬಂದಿಲ್ಲ. ಅದಾದ್ರಿಂದ ನಮ್ಮ ಕಂಪನಿಗಳಲ್ಲಾಗಿರಲಿ, ಸುತ್ತಮುತ್ತಲಿನ ಕಂಪನಿಗಳಲ್ಲಾಗಿರಲಿ, ಕೆಲಸ ಮಾಡುತ್ತಿರುವಂಥ ಕಾರ್ಮಿಕರಾಗಿರಲಿ, ಮ್ಯಾನೇಜರ್ಗಳಾಗಿರಲಿ, ಇಂಜಿನಿಯರ್ಗಳಾಗಿರಲಿ, ಸೂಪರ್ವೈಸರ್ಗಳಾಗಿರಲಿ ಸ್ವಲ್ಪ ಗೊಂದಲಮಯವಾಗಿದ್ದಾರೆ. ಯಾಕಂದ್ರೆ ನಾವೆಲ್ಲರೂ ಇದರ ಮುಖಾಂತರನೇ ಹೊಟ್ಟೆಪಾಡನ್ನು ನಡೆಸ್ಕೊಳ್ತಾ ಇರೋರು. ಈ ಹಡಗುಗಳು ಇಲ್ಲಿ ಬಂದ್ಬಿಟ್ಟು ಈ ಪ್ರಾಡಕ್ಟ್ ಕಾರ್ಗೋನ ಡಿಸ್ಚಾರ್ಜ್ ಮಾಡಿ ನಾವೇನು ಸ್ಟೋರ್ ಮಾಡಿ ನಮ್ಮ ಸುತ್ತಮುತ್ತಲಿನ ಎಲ್ಲ ರಾಜ್ಯ ಮತ್ತು ಜಿಲ್ಲೆಗಳಿಗೆ ರಸ್ತೆ ಮುಖಾಂತರ ನಾವು ಈ ಕಾರ್ಗೋವನ್ನು ಸರಬರಾಜು ಮಾಡ್ತೇವೆ. ಬಟ್ ಈಗ ಯಾವುದೇ ರೀತಿಯ ಕಾರ್ಗೋ ನಮ್ಮ ಟರ್ಮಿನಲ್ಗಳಲ್ಲಿ ಇಲ್ಲ. ಅದರಿಂದ ನಮಗೂ ಈ ತಿಂಗಳಿನ ವೇತನ ಯಾವ ರೀತಿ ಬರ್ತಾರೆ, ಕಂಪನಿಗಳು ಯಾವ ರೀತಿ ವೇತನ ಕೊಡ್ತಾರೆ ಅನ್ನೋದು ಸ್ವಲ್ಪ ಗೊಂದಲಮಯವಾಗಿದೆ. ನಾರ್ಮಲ್ ನಮಗೆ 7 ರಿಂದ 8 ಶಿಪ್ ಇದು ಬಿಟುಮಿನ್ ಬರ್ತಿತ್ತು. ಸದ್ಯ ಈ ತಿಂಗಳಲ್ಲಿ ಒಂದೇ ಬಂದು ಹೋಗಿದೆ. ಲಾಸ್ಟ್ ಮಂತ್ ನಮ್ಮದು 4 ಶಿಪ್ ಬಂದು ಹೋಗಿದೆ. ಇದರಿಂದ ನಮಗೆ ರೆವಿನ್ಯೂ ಸುಮಾರು 70 ರಿಂದ 80 ಲಕ್ಷ ತಿಂಗಳಲ್ಲಿ ಲಾಸ್ ಆಗ್ತಾ ಇದೆ. ಅಂದರೆ 7-8 ಶಿಪ್ ಬಂದರೆ ನಮಗೆ 80 ಲಕ್ಷ ಬರ್ಬೋದಿತ್ತು. ಇರಾನ್ ಅಂದರೆ ಮಿಡಲ್ ಈಸ್ಟಿಂದ ನಮಗೆ ಬಿಟುಮಿನ್ ಅಂದರೆ ಡಾಂಬರ್ ಬರ್ತಿತ್ತು. ಅದು ಅಂದರೆ ಮೊನ್ನೆ 1 ತಾರೀಕು ಬಂದು ಅದು 3ನೇ ತಾರೀಕು ಹೋಗಿದೆ. ನಂತರ ಯಾವುದೇ ಶಿಪ್ ನಮಗೆ ಡಿಕ್ಲೇರ್ ಆಗಲಿಲ್ಲ. ಇವತ್ತಿಗೆ ಒಂದು ಸಂಜೆ ಡೀಸೆಲ್ ಶಿಪ್ ಬರ್ತಾ ಇದೆ. ಅದು ಕೂಡ ಮುಂಬೈ, ನಮ್ಮದು ಕೋಸ್ಟಲ್, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಈ ಡಾಂಬರೇ ಪ್ರಾಬ್ಲಮ್ ಆಗಿದೆ. ಅಂದರೆ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಅಲ್ಲಿಂದ ಬರೋದು ಯಾರು ಏಜೆಂಟ್ನವರು ಇಂಟಿಮೇಷನ್ ಯಾವುದು ಕೊಡ್ತಾ ಇಲ್ಲ. ಬಿಟುಮಿನ್, ಸ್ಪೆಷಲಿ ಬಿಟುಮಿನಿಂದ ಸ್ಟಾಪ್ ಆಗಿದೆ. ನಮಗೆ ಲಾಸ್ ಆಗಿದೆ. ಅಂದರೆ 70 ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯ್ಕ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದರ್ಶನ್ ನಾಯ್ಕ್, ಈಗಾಗಲೇ ಒಂದು ದೇಶದಲ್ಲಿ ಯುದ್ಧ ಆರಂಭ ಆದರೆ ಅಲ್ಲಿಗೆ ಮಾತ್ರ ಸೀಮಿತ ಆಗಲ್ಲ, ಬೇರೆ ಬೇರೆ ದೇಶಗಳಿಗೂ ಅದರ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಈಗ ನಮ್ಮಲ್ಲೂ ಕೂಡ ಉಂಟಾಗ್ತಾ ಇರುವಂತಹ ಸಮಸ್ಯೆಗಳು ಕಾಣಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಕಾರವಾರ ಬಂದರ್ನಲ್ಲಿ ಏನೆಲ್ಲ ಸಮಸ್ಯೆಗಳಾಗಿದೆ, ಏನೇನು ಬರ್ತಾ ಇಲ್ಲ, ನಿರೀಕ್ಷೆಗಳು ಏನಾದರೂ ಇದೆಯಾ, ಸಮಸ್ಯೆಗಳೇನಾಗಿದೆ ಈಗ ಅಲ್ಲಿನ ಟ್ಯಾಂಕರ್ ಮಾಲೀಕರಿಗಾಗಿರ್ಬೋದು, ಇತರರಿಗೆ? ನಮಿತಾ, ಈಗ ಏನು ಯುದ್ಧದ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ವಾಣಿಜ್ಯ ಬಂದರಿಗೆ ಬರಬೇಕಾದಂತ ಏನು ಕಚ್ಚಾ ಡಾಂಬರ್ ಬರ್ತಾ ಇತ್ತು, ಆ ಕಚ್ಚಾ ಡಾಂಬರ್ ಸಂಪೂರ್ಣವಾಗಿ ಈಗ ಸ್ಥಗಿತವಾಗಿರುವಂತದ್ದು. ಅದ್ರ ಜೊತೆಗೆ ಇದು ಒಂದು ಕಡೆ ಸ್ಥಗಿತವಾಗಿದ್ರೆ ಅದರಿಂದ ಏನು ಹೊಟ್ಟೆ ತುಂಬಿಕೊಳ್ತಾ ಇದ್ದಂತ ಸಾಕಷ್ಟು ಕಾರ್ಮಿಕರು ಇವತ್ತು ಪರಿಸ್ಥಿತಿ ಸ್ವಲ್ಪ ಕಂಗಾಲಾಗಿರುವಂತದ್ದು. ಅದ್ರ ಜೊತೆಗೆ ಏನು ಮುಂಬೈಗೆ ಡೀಸೆಲ್ ಬರ್ತಾ ಇತ್ತು, ಮುಂಬೈ ಮೂಲಕ IOC ಇಂದ ಏನು ಕಾರವಾರ ಕದಂಬ ನೌಕಾನೆಲೆಗೂ ಆ ಡೀಸೆಲ್ ಸಪ್ಲೈ ಆಗ್ತಾ ಇತ್ತು. ಅದು ಕೂಡ ಈಗ ಕೊರತೆ ಆಗಿದೆ ಎನ್ನುವಂತಹ ಒಂದು ಮಾಹಿತಿ ಈಗ ಲಭ್ಯವಾಗಿರುವಂತದ್ದು. ಹಾಗೆ ಕಾರವಾರ ವಾಣಿಜ್ಯ ಬಂದರು ಇವತ್ತು ಬಿಕೋ ಎನ್ನುವಂತ ಒಂದು ಪರಿಸ್ಥಿತಿಯಲ್ಲಿ ಇರುವಂತದ್ದು. ಸಾಕಷ್ಟು ಹಡಗುಗಳು ಬಂದು ನಿಲ್ತಾ ಇದ್ವು. ಅದ್ರ ಜೊತೆಗೆ ಸಾಕಷ್ಟು ವ್ಯಾಪಾರ ವಹಿವಾಟುಗಳು ನಡೀತಾ ಇತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲಾ ವ್ಯಾಪಾರ
ಇದರಿಂದ ಕಾರವಾರ ವಾಣಿಜ್ಯ ಬಂದರು ಯಾವುದೇ ಹಡಗು ಇಲ್ಲದೆ ಬಿಕೋ ಎನ್ನುತ್ತಾ ಇರುವಂತದ್ದು. ಒಂದು ಮಾಹಿತಿಯ ಪ್ರಕಾರ 80 ರಿಂದ 90 ಲಕ್ಷ ಇವತ್ತು ನಷ್ಟವಾಗ್ತಾ ಇದೆ ಎನ್ನುವಂತ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು. ಇದರಿಂದ ಏನು ಸರ್ಕಾರಕ್ಕೆ ಸಾಕಷ್ಟು ನಷ್ಟವಾಗ್ತಾ ಇರುವಂತದ್ದು. ಅದ್ರ ಜೊತೆಗೆ ಡಾಂಬರ್ ಏನು ಕಂಪನಿಯವರು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಮುಂದಿನ ಸಂಬಳ ನಮಗೆ ಯಾವ ರೀತಿ ಬರುತ್ತೆ, ಅದೇ ರೀತಿ ನಾವು ಕಾರ್ಮಿಕರಿಗೆ ಹೇಗೆ ಸಂಬಳ ಕೊಡಬೇಕು ಎನ್ನುವಂತ ಬಗ್ಗೆಯೂ ನಾವು ಚಿಂತಿತರಾಗಿದ್ದೇವೆ, ಸಾಕಷ್ಟು ಗೊಂದಲದಲ್ಲಿದ್ದೇವೆ ಎನ್ನುವಂತಹ ಒಂದು ಮಾಹಿತಿ ಈಗ ನಮಗೆ ಲಭ್ಯವಾಗಿರುವಂತದ್ದು. ಇದು ಮುಂದುವರೆದ್ರೆ ಮುಂದೆ ಸಾಕಷ್ಟು ಸಮಸ್ಯೆ ಆಗೋದ್ರಲ್ಲಿ ಎರಡು ಮಾತಿಲ್ಲ ಎನ್ನುವಂಥದ್ದು ಕೇಳಿ ಬರ್ತಾ ಇದೆ ನವಿತಾ. ಓಕೆ, ಥ್ಯಾಂಕ್ ಯು ದರ್ಶನ್ ನಾಯ್ಕ್ ಡೀಟೇಲ್ಸ್ಗೆ.